ಸೊ ಅಲ್ಲ ಗೈಸ್, ಫ್ರೀ ನೋಡೋಕೆ ಮೊದಲು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ. ಸೊ ಆ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಗೈಸ್, ಫ್ರೀ ನೋಡ್ಕೊಬೋಣ. ಸೊ ಎಲ್ಲ ಗೈಸ್, ಈ ಥರ ಯೂನಿಕ್ ಆಗಿರುವಂಥ ಫೋಟೋನ ನೀವು ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೋಟೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರದ್ದು ಪ್ರಾಂಪ್ಟ್ ಇರುತ್ತೆ, ಈ ಫೋಟೋ ಪ್ರಾಂಪ್ಟು. ಸೊ ಅದನ್ನು ಜೆಮಿನಿಗೆ ಹಾಕ್ಬೇಕು. ನೀವು ಯಾವ ಥರ ಎಡಿಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ನಾನು ಜೆಮಿನಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಅದಕ್ಕೆ ಗೂಗಲಲ್ಲಿ ಜೆಮಿನಿ ಅಂತ ಸರ್ಚ್ ಮಾಡ್ಕೊಂಡಾದ್ಮೇಲೆ ಈ ಥರ ಆಸ್ಕ್ ಜೆಮಿನಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆದಮೇಲೆ ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತದೆ ಸೈಡಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ಯಾಲರಿ ಹೊತ್ಕೊಂಡು ಇನ್ನು ಫೋಟೋನ ಚಾಯ್ಸ್ ಮಾಡ್ಕೊಳ್ಳಿ. ಆ ಪ್ರಾಂಪ್ಟು ಕಾಪಿ ಮಾಡ್ಕೋಬೇಕು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಪ್ರಾಂಪ್ಟು. ಸೊ ಅದನ್ನು ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸರಿ ಬ್ಯಾಗ್ ಬಂತು. ಸೊ ಫೋಟೋ ಈ ಥರ ಅಪ್ಲೋಡ್ ಮಾಡೋದಾದ್ಮೇಲೆ ಆ ಪ್ರಾಂಪ್ಟನ್ನ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೆಂಡ್ ಮಾಡಿ ಜೆಮಿನಿಗೆ. 1-2 ಮಿನಿಟ್ ವೇಟ್ ಮಾಡಿದರೆ ತಾನೇ ಎಡಿಟ್ ಮಾಡಿಕೊಡುತ್ತೆ. ನೋಡಿ, ಈ ಥರ ರೆಡಿ ಮಾಡಿಕೊಟ್ಟಿದೆ. ಸೊ ಇದರಲ್ಲಿ ನೇಮ್ ಏನಾದರೂ ಚೇಂಜ್ ಮಾಡಬೇಕಿದೆ ಅಂತ ಇತ್ತಂದರೆ ಈ ಪ್ರಾಂಪ್ಟಲ್ಲಿ ನಿಮಗೆ ಇಲ್ಲಿ ನೇಮ್ ಇದೆ ಕನ್ನಡದಲ್ಲಿ ಸಲಗ ಅಂತ. ಸೊ ನೀವು ಬೇರೆ ಥರ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.